My dear students, I welcome you all for 59th session of Business Statistics 1 of BCom third semester of Karnataka University, Dharwad. This session is all about the recap of fourth module in brief. That is, fourth module title is Measures of Central Tendency or Averages, which is already discussed in the session, that is from the session 26 to session 40. In this particular session, we are going to concentrate on the what kind of questions the students may face in their examination. Means examination point of view ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ವಿದ್ಯಾರ್ಥಿಗಳು 2 ಮಾರ್ಕ್ಸ್ ಆಗಿರಬಹುದು, 5 ಮಾರ್ಕ್ಸಿಗೆ ಆಗಿರಬಹುದು, 15 ಮಾರ್ಕ್ಸಿಗೆ ಆಗಿರಬಹುದು, ಈ ಒಂದು ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂತಕ್ಕಂತಹ ಫೋರ್ತ್ ಯೂನಿಟ್ ಗೆ ಸಂಬಂಧಪಟ್ಟಂತೆ ಅವರು ಎದುರಿಸಬೇಕಾಗ್ತದೆ ಅಂತಕ್ಕಂಥದನ್ನ ನಾವು ಈ ಒಂದು ಸೆಷನ್ ಅಲ್ಲಿ ಡಿಸ್ಕಷನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ನಾನು ಡಾಕ್ಟರ್ ಜಯಾನಂದ ಸ್ವಾಮಿ ಸಿ ಇಂಡಿಮೆಂಟ್. ಸೊ ಈಗ ಮೊಟ್ಟ ಮೊದಲು 2 ಮಾರ್ಕ್ಸಿನ ಪ್ರಶ್ನೆಗಳು ಯಾವ ರೀತಿಯಾಗಿ ಈ ಒಂದು ಚಾಪ್ಟರ್ ಮೇಲೆ ಬೀಳುತ್ತೆ ಅನ್ನೋದನ್ನ ನಾವು ನೋಡೋದಾದ್ರೆ, ವಾಟ್ ಈಸ್ ಎವರೇಜ್ ಅಂತ ಹೇಳಿ ಕೇಳಬಹುದು. ಸೊ ನಾವು ವೆರಿ ಸಿಂಪಲ್ ಆಗಿ ಇದನ್ನ ಡಿಫೈನ್ ಮಾಡಬಹುದಾಗಿದೆ. ಏನಂತ ಹೇಳಿ ಅಂದ್ರೆ, ಎವರೇಜ್ ಈಸ್ ಎ ಸಿಂಗಲ್ ವ್ಯಾಲ್ಯೂ ದಟ್ ರೆಪ್ರೆಸೆಂಟ್ಸ್ ಎಂಟೈರ್ ಗ್ರೂಪ್ ಆಫ್ ವ್ಯಾಲ್ಯೂ. ಉದಾಹರಣೆಗೆ ನಿಮಗೆ ಥರ್ಡ್ ಸೆಮಿಸ್ಟರ್ ನಲ್ಲಿ 8 ಸಬ್ಜೆಕ್ಟ್ಗಳು ಇದಾವೆ ಅಂತಂದ್ರೆ, ಥರ್ಡ್ ಸಬ್ಜೆಕ್ಟ್ ನ ಈ ಎಕ್ಸಾಮ್ ಅನ್ನ ನೀವು ಫೇಸ್ ಮಾಡಿದ್ರಿ ಅಂತಂದ್ರೆ, ಸೊ ಒಂದೊಂದು ಸಬ್ಜೆಕ್ಟ್ ಎಷ್ಟೆಷ್ಟು ಮಾರ್ಕ್ಸ್ ಅಂತ ಹೇಳಿ ಬೀಳುತ್ತೆ. ನಿಮಗೆ 8 ಸಬ್ಜೆಕ್ಟ್ ನ ಮಾರ್ಕ್ಸ್ ಗಳನ್ನ ಟೋಟಲ್ ಮಾಡಿ ಡಿವೈಡೆಡ್ ಬೈ 8 ಮಾಡಿದಾಗ ನಿಮ್ಮ ಓವರ್ ಆಲ್ ಪರ್ಸೆಂಟೇಜ್ ಎಷ್ಟು ಅಂತ ಹೇಳಲಾಗುತ್ತೆ. ಸೊ ಆ ಓವರ್ ಆಲ್ ಪರ್ಸೆಂಟೇಜ್ ಈ ಎಕ್ಸಾಂಪಲ್ ಎವರೇಜ್ ಅಂತ ಹೇಳಿ ಕನ್ಸಿಡರ್ ಮಾಡಲಾಗುತ್ತೆ. ಹಾಗಾಗಿ ಎವರೇಜ್ ಅಂದ್ರೆ ಏನಪ್ಪಾ ಅಂದ್ರೆ, ಇದು ಇಟ್ ಈಸ್ ಎ ಸಿಂಗಲ್ ವ್ಯಾಲ್ಯೂ ದಟ್ ರೆಪ್ರೆಸೆಂಟ್ಸ್ ಎಂಟೈರ್ ಗ್ರೂಪ್ ಆಫ್ ವ್ಯಾಲ್ಯೂ. ಉದಾಹರಣೆಗೆ ನಿಮ್ಮ ಒಂದು ಪರ್ಸೆಂಟೇಜ್ 70% ಆಯಿತು ಅಂತ ಅನ್ನೋದಾದ್ರೆ, ಎಲ್ಲ ಸಬ್ಜೆಕ್ಟ್ ಅನ್ನ ಸೇರ್ಕೊಂಡು ಟೋಟಲ್ ಅನ್ನ ಡಿವೈಡೆಡ್ ಬೈ 8 ಮಾಡಿದಾಗ, ಸೊ 70% ಅಂತಕ್ಕಂಥ ಒಂದು ಸಿಂಗಲ್ ವ್ಯಾಲ್ಯೂ ನಿಮ್ಮ ಓವರ್ ಆಲ್ ರಿಸಲ್ಟ್ ಅನ್ನ ಅನಲೈಸ್ ಮಾಡ್ತಾ ಇದೆ ಅಂತ ಹೇಳಿ ಇದರ ಅರ್ಥ. ಸೊ ಇನ್ನು ಮೋಡ್, ಡಿಫೈನ್ ಮೋಡ್ ಅಂತ ಹೇಳಿ ಪ್ರಶ್ನೆ ಬೀಳಬಹುದು. ಮೋಡ್ ಅಂತಂತಂದ್ರೆ ಇಲ್ಲಿ ಮೋಡ್ ಈಸ್ ದ ವ್ಯಾಲ್ಯೂ ದಟ್ ಅಪಿಯರ್ಸ್ ಮೋಸ್ಟ್ ಆಫನ್ ಇನ್ ಎ ಸೆಟ್ ಆಫ್ ಡಾಟಾ ವ್ಯಾಲ್ಯೂಸ್ ಅಂತ ಹೇಳ್ಕತ್ತೆ. ಒಂದು ಸೆಟ್ ಆಫ್ ಡಾಟಾ ವ್ಯಾಲ್ಯೂಸ್ ಗಳಲ್ಲಿ ಅದು ಮೋಸ್ಟ್ ರಿಪೀಟೆಡ್ಲಿ ಅಂದ್ರೆ ಯಾವ ಒಂದು ವ್ಯಾಲ್ಯೂ ನಂಬರು ಮೋಸ್ಟ್ ರಿಪೀಟೆಡ್ ಆಗಿರುತ್ತೆ, ಸೊ ಆ ಒಂದು ವ್ಯಾಲ್ಯೂಗೆ ನಾವು ಮೋಡ್ ಅಂತ ಹೇಳಿ ಕರೆಯಲ್ಪಡ್ತೇವೆ. ಉದಾಹರಣೆಗೆ ಈ ಒಂದು ಸ್ಲೈಡ್ ಅಲ್ಲಿ ನಾನು ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೀನಿ. ಸೊ ಏನು ಅಂದ್ರೆ, ಸೊ ನಂಬರು 2, 4, 5, 4, 8, 4. ಇಲ್ಲೇ 4 ಅಂತಕ್ಕಂಥದ್ದು 3 ಟೈಮ್ ರಿಪೀಟ್ ಆಗಿದೆ. ಹಾಗಾಗಿ 4 ಏನಾಗುತ್ತೆ ಇಲ್ಲಿ ಮೋಡಲ್ ವ್ಯಾಲ್ಯೂ 4 ಅಂತ ಹೇಳಿ ಕರೆಯಲ್ಪಡುತ್ತೆ. ಇದು ಇನ್ ಕೇಸ್ ಆಫ್ ಇಂಡಿವಿಜುವಲ್ ಅಬ್ಸರ್ವೇಷನ್. ಇನ್ ಕೇಸ್ ಆಫ್ ಡಿಸ್ಕ್ರೀಟ್ ಸೀರೀಸ್ ತೆಗೆದುಕೊಳ್ಳಿ ನೀವು. ಉದಾಹರಣೆಗೆ ಒಂದು ಟೆಸ್ಟ್ ಅನ್ನ ಮಾಡ್ತೇವೆ, 5 ಮಾರ್ಕ್ಸು, 10 ಮಾರ್ಕ್ಸು, 15 ಮಾರ್ಕ್ಸು, 20 ಮಾರ್ಕ್ಸು. ಸೊ ಒಂದ್ ಸ್ವಲ್ಪ ಜನ 5 ಮಾರ್ಕ್ಸ್ ತಗೋಬಹುದು, ಒಂದ್ ಸ್ವಲ್ಪ ಜನ 10 ತಗೋಬಹುದು, ಒಂದ್ ಸ್ವಲ್ಪ ಜನ 15 ತಗೋಬಹುದು, ಒಂದ್ ಸ್ವಲ್ಪ ಜನ 20 ತಗೋಬಹುದು. ಉದಾಹರಣೆಗೆ 5 ಮಾರ್ಕ್ಸ್ ಅನ್ನ 5 ಜನ, 10 ಮಾರ್ಕ್ಸ್ ಅನ್ನ 10 ಜನ, 15 ಮಾರ್ಕ್ಸ್ ಅನ್ನ 15 ಜನ, 20 ಮಾರ್ಕ್ಸ್ ಅನ್ನ 20 ಜನ ತೆಗೆದುಕೊಂಡಿದ್ದಾರೆ ಅಂತ ಅನ್ನೋದಾತಂದ್ರೆ, ಅನ್ನೋದಕ್ಕಿಂತ ಸ್ವಲ್ಪ ಡಿಫ್ರೆನ್ಸಿಯೇಷನ್, 20 ಮಾರ್ಕ್ಸ್ ಅನ್ನ 5 ಜನ ತೆಗೆದುಕೊಂಡಿದ್ದಾರೆ ಅಂತ ಅನ್ನೋದಾತಂದ್ರೆ, ಈಗ 15 ಮಾರ್ಕ್ಸ್ ಅನ್ನ 15 ಜನ ತೆಗೆದುಕೊಂಡಿದ್ದಾರೆ ಅಂದ್ರೆ, 15 ಮಾರ್ಕ್ಸ್ ತೆಗೆದುಕೊಂಡಿದ್ದಾರೆ ಅಂದ್ರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ 15 ಜನ ಇದ್ದಾರೆ. 15 ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಏನಿದೆ 15 ಇದೆ. ಹಾಗಾಗಿ ಅಲ್ಲಿ ವ್ಯಾಲ್ಯೂ ಮೋಡ್ 15 ಆಗುತ್ತೆ ಅಂತ ಹೇಳ್ಬೋದು. ಸೊ ಇದು ಸಿಂಪಲ್ ಆಗಿ ಇದನ್ನ ಅರ್ಥ ಮಾಡ್ಕೊಂಡ್ರಿ ಅಂತಂದ್ರೆ, ಇದು ಇಂಡಿವಿಜುವಲ್ ಅಬ್ಸರ್ವೇಷನ್ ಅಲ್ಲಿ 4 ಅಂತಕ್ಕಂಥದ್ದು 3 ಟೈಮ್ ರಿಪೀಟ್ ಆಗಿದೆ. ಹಾಗಾಗಿ ಈ ಒಂದು ಎಕ್ಸಾಂಪಲ್ ನಲ್ಲಿ 4 ಮೋಡಲ್ ವ್ಯಾಲ್ಯೂ ಆಗುತ್ತೆ ಅಂತ ಹೇಳಿ ನಾವು ಹೇಳ್ಬೋದು. ಇನ್ನು ವಾಟ್ ಆರ್ ಪೊಸಿಷನಲ್ ಎವರೇಜಸ್? ಪೊಸಿಷನಲ್ ಎವರೇಜಸ್ ಅಂದ್ರೆ ಯಾವುವು? ಮೀಡಿಯನ್ನು, ಕ್ವಾರ್ಟೈಲು, ಪರ್ಸೆಂಟೈಲು, ಡಿಸೈಲ್ಸು, ಇವುಗಳನ್ನೆಲ್ಲ ಪೊಸಿಷನಲ್ ಎವರೇಜಸ್ ಅಂತ ಹೇಳಿ ಕರಿತೇವೆ. ಬಿಕಾಸ್ ಈ ಎವರೇಜಸ್ ಗಳನ್ನು ನಾವು ಕ್ಯಾಲ್ಕುಲೇಟ್ ಮಾಡೋದು ಆನ್ ದ ಬೇಸಿಸ್ ಆಫ್ ದೇರ್ ಪೊಸಿಷನ್ಸ್. ಹಾಗಾಗಿ ನಾವು ಇದನ್ನ ಪೊಸಿಷನಲ್ ಎವರೇಜಸ್ ಗಳಂತ ಹೇಳಿ ಕರಿತೇವೆ. ಯಾವ್ಯಾವು? ಮೀಡಿಯನ್ನು, ಕ್ವಾರ್ಟೈಲ್ಸು, ಪರ್ಸೆಂಟೈಲ್ಸು ಮತ್ತೆ ಡಿಸೈಲ್ಸ್. ನೆಕ್ಸ್ಟ್, ಮೆನ್ಷನ್ ಎನಿ 2 ಮೆರಿಟ್ಸ್ ಆಫ್ ಮೀಡಿಯನ್.
ಮೀಡಿಯನ್ ಇಂದ 2 ಮೆರಿಟ್ಸ್ ಗಳನ್ನ ಹೇಳ್ರಿ ಅಂದಾಗ ಸಿಂಪಲ್ ಟು ಕ್ಯಾಲ್ಕುಲೇಟ್ ಹೇಳ್ಬೋದು, ಈಸಿ ಟು ಅಂಡರ್ಸ್ಟ್ಯಾಂಡ್ ಅಂತ ಹೇಳಿ ನಾವು ಹೇಳ್ಬೋದು. ಮತ್ತೆ ಮೀಡಿಯನ್ ಅನ್ನ ನಾವು ಇವನ್ ಇನ್ ದ ಕೇಸ್ ಆಫ್ ಓಪನ್ ಎಂಡ್ ಕ್ಲಾಸಸ್ ಕೂಡ ನಾವು ಮೀಡಿಯನ್ ಅನ್ನ ಕಂಡುಹಿಡಿಯಬಹುದಾಗಿದೆ. ಹಾಗಾಗಿ ಮೀಡಿಯನ್ ಕ್ಯಾನ್ ಆಲ್ಸೋ ಬಿ ಕ್ಯಾಲ್ಕುಲೇಟೆಡ್ ಇವನ್ ಇನ್ ದ ಕೇಸ್ ಆಫ್ ಓಪನ್ ಎಂಡ್ ಕ್ಲಾಸಸ್ ಅಂತ ಹೇಳಿ ಕೂಡ ಕರಿಬಹುದು. ಸೊ ಇನ್ನು ನೆಕ್ಸ್ಟ್ ಲಿಸ್ಟ್ ಔಟ್ ಎನಿ 2 ಡಿಮೆರಿಟ್ಸ್ ಆಫ್ ಹಾರ್ಮೋನಿಕ್ ಮೀನ್ ಅಂತಂದ್ರೆ ಕಾಂಪ್ಲೆಕ್ಸ್ ಟು ಕ್ಯಾಲ್ಕುಲೇಟ್ ಅಥವಾ ಡಿಫಿಕಲ್ಟ್ ಟು ಕ್ಯಾಲ್ಕುಲೇಟ್ ಹಾರ್ಮೋನಿಕ್ ಮೀನು. ಸೊ ಈಗ ಮೀನು ಮೀಡಿಯನ್ ಮೋಡಿ ಕಂಪೇರ್ ಮಾಡಿದ್ರೆ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಕಷ್ಟ ಅಂತ ಹೇಳಿ ಹೇಳ್ಬೋದು. ನೆಕ್ಸ್ಟ್ ಇಟ್ ಇಸ್ ನಾಟ್ ಪಾಪ್ಯುಲರ್ಲಿ ಯೂಸ್ಡ್. ಸೊ ಇದನ್ನ ಪಾಪ್ಯುಲರ್ ಆಗಿ ಯೂಸ್ ಮಾಡೋದಿಲ್ಲ ಅಂತ ಹೇಳಿ ಕೂಡ ಹೇಳ್ಬೋದು. ಸೊ ದೀಸ್ ಆರ್ ದ 2 ಡಿಮೆರಿಟ್ಸ್ ಆಫ್ ಹಾರ್ಮೋನಿಕ್ ಮೀನ್. ಸೊ ಇನ್ನು ಮತ್ತೆ 2 ಮಾರ್ಕ್ಸ್ ನಲ್ಲಿ ಕೂಡ ಪ್ರಾಬ್ಲಮ್ ಗಳನ್ನ ಕೇಳ್ತಾರೆ. ಸೊ ಸಿಂಪಲ್ ಪ್ರಾಬ್ಲಮ್ಸ್. ಉದಾಹರಣೆಗೆ ಇಲ್ಲಿ ನೋಡಿ, ಫೈಂಡ್ ದ ಅರ್ಥಮೆಟಿಕ್ ಮೀನ್ ಆಫ್ ದ ವ್ಯಾಲ್ಯೂಸ್ ಅಂತ ಕೊಡ್ತಾರೆ. ಏನು 60, 65, 80, 85. ಓಕೆ, ಸೊ ಇದು ಫೈಂಡ್ ದ ಅರ್ಥಮೆಟಿಕ್ ಮೀನ್ ಆಫ್ ದ ವ್ಯಾಲ್ಯೂಸ್ 60, 65, 80, 90, 95. ಇಷ್ಟೇ ಪ್ರಶ್ನೆ. ಇದು ಆನ್ಸರ್. ಇದು ಏನು ಅರ್ಥಮೆಟಿಕ್ ಮೀನ್ ಅಂದ್ರೆ ಈ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂಗಳ ಟೋಟಲ್ ಬಂದ್ಬಿಟ್ಟು ನಮಗೆ 390 ಆಗುತ್ತೆ, ಡಿವೈಡೆಡ್ ಬೈ 5. 5 ಯಾಕೆ ಅಂದ್ರೆ ವ್ಯಾಲ್ಯೂ ಎಷ್ಟಿದಾವೆ? 5 ಇದಾವೆ. 1, 2, 3, 4, 5 ವ್ಯಾಲ್ಯೂ ಇದೆ. ಸೊ 5 ವ್ಯಾಲ್ಯೂ. ಸೊ 390 ಡಿವೈಡೆಡ್ ಬೈ 5, 78 ಇಸ್ ದ ಅರ್ಥಮೆಟಿಕ್ ಮೀನ್. ಸೊ ಇನ್ನು ಮತ್ತೆ ಪ್ರಶ್ನೆ ಯಾವ ರೀತಿ ಬೀಳ್ಬೋದು ಅಂದ್ರೆ, ಫಾರ್ ಎ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಮೀನ್ ಈಕ್ವಲ್ಸ್ ಟು 52, ಮೀಡಿಯನ್ ಈಕ್ವಲ್ಸ್ ಟು 50, ಫೈಂಡ್ ಮೋಡ್ ಅಂತ ಹೇಳ್ತಾರೆ. ಸೊ ಅಂದ್ರೆ ಮೀನ್ ಕೊಡ್ತಾರೆ, ಮೀಡಿಯನ್ ಕೊಡ್ತಾರೆ, ಮೋಡ್ ಅನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಸೊ ಈ ಕೇಸಲ್ಲಿ ಎಂಪಿರಿಕಲ್ ಮೋಡ್ ಫಾರ್ಮುಲಾನ ನಾವು ಯೂಸ್ ಮಾಡ್ಬೇಕು. ಎಂಪಿರಿಕಲ್ ಮೋಡ್ ಫಾರ್ಮುಲಾ ಏನಿದೆ? 3 ಮೀಡಿಯನ್ ಮೈನಸ್ 2 ಮೀನ್ ಅಂತ. 3 ಮೀಡಿಯನ್ ಮೈನಸ್ 2 ಮೀನ್ ಅಂದ್ರೆ 3 ಇಂಟು ಮೀಡಿಯನ್ ಮೈನಸ್ 2 ಇಂಟು ಮೀನ್ ಅಂತ ಹೇಳಿ ಮಾಡ್ಬೇಕು. ಉದಾಹರಣೆಗೆ ಇಲ್ಲಿ ನೋಡಿದ್ರೆ ನಾನು ಈ ಪ್ರಾಬ್ಲಮ್ ಅನ್ನು ಸಾಲ್ಯೂಷನ್ ಮಾಡಿದ್ದೀನಿ. 3 ಇಂಟು ಮೀಡಿಯನ್, ಮೀಡಿಯನ್ ವ್ಯಾಲ್ಯೂ ಇಸ್ 55. ಸೊ ಹಾಗಾಗಿ ಈ 55 ಇಲ್ಲಿ ತಗೋತೀನಿ. ಸೊ ನೆಕ್ಸ್ಟ್ 2 ಇಂಟು ಮೀನ್, ಮೀನ್ ವ್ಯಾಲ್ಯೂ ಎಷ್ಟಿದೆ? 52 ಇದೆ. ಹಾಗಾಗಿ 3 ಇಂಟು 55, 165, 2 ಇಂಟು 52, 104. ಸೊ 165 minus 104, the answer is 61. So this is the value of mode. ಸೊ ಇದು 2 ಮಾರ್ಕ್ಸ್. ಮತ್ತೆ ಅದೇ ರೀತಿಯಾಗಿ ಇನ್ನೊಂದು ರೀತಿ, ಇಫ್ ಸಿಗ್ಮಾ ಎಕ್ಸ್ ಈಕ್ವಲ್ಸ್ ಟು 2550, n ಈಕ್ವಲ್ಸ್ ಟು 100, ಫೈಂಡ್ ಮೀನ್. ಇಟ್ ಇಸ್ ವೆರಿ ಸಿಂಪಲ್. ಸೊ ಇದು ಅರ್ಥಮೆಟಿಕ್ ಮೀನ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದು. ನಮಗೆ ಫಾರ್ಮುಲಾ ಏನಿದೆ? ಸಿಗ್ಮಾ ಎಕ್ಸ್ ಅಪಾನ್ ಎನ್. ಸೊ ಸಿಗ್ಮಾ ಎಕ್ಸ್ ವ್ಯಾಲ್ಯೂ ಇದೆ, ಎನ್ ವ್ಯಾಲ್ಯೂ ಇದೆ. ಹಾಗಾಗಿ ಸಿಗ್ಮಾ ಎಕ್ಸ್ 2550, ಎನ್ ವ್ಯಾಲ್ಯೂ 100. ಸೊ 2550 divided by 100, we will get the answer 25.5 is the arithmetic mean. Okay, right. ಸೊ ಈಗ 5 ಮಾರ್ಕ್ಸಿನ ಪ್ರಶ್ನೆಗಳನ್ನ ಈ 4ನೇ ಚಾಪ್ಟರ್ ಮೇಲೆ ಯಾವ ರೀತಿಯಾಗಿ ನಾವು ಎದುರಿಸಬಹುದು ಪ್ರಶ್ನೆ ಪತ್ರಿಕೆಯಲ್ಲಿ ವಿದ್ಯಾರ್ಥಿಗಳಾಗಿ ಅಂತಕ್ಕಂಥದ್ದನ್ನ ನಾವು ನೋಡೋದಾದ್ರೆ, ಮೊದಲು ಕ್ಯಾಲ್ಕುಲೇಟ್ ಅರ್ಥಮೆಟಿಕ್ ಮೀನ್ ಫ್ರಮ್ ದ ಫಾಲೋಯಿಂಗ್ ಡಾಟಾ. ಪ್ರಾಬ್ಲಮ್ ಗಳನ್ನ ಕೊಟ್ಟಿರ್ತಾರೆ. ಓಕೆ, ಸೊ ಆ ಪ್ರಾಬ್ಲಮ್ ಅನ್ನ ಅಂದ್ರೆ ಫಾಲೋಯಿಂಗ್ ಡಾಟಾ ಅಂದ್ರೆ ಆ ಪ್ರಾಬ್ಲಮ್ ಸಂಬಂಧಪಟ್ಟಂತೆ ಅರ್ಥಮೆಟಿಕ್ ಮೀನ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ. ಅದೇ ರೀತಿಯಾಗಿ ಕ್ಯಾಲ್ಕುಲೇಟ್ ದ ಮೀಡಿಯನ್ ಫ್ರಮ್ ದ ಫಾಲೋಯಿಂಗ್ ಡಾಟಾ. ಅದೇ ರೀತಿಯಾಗಿ ಕ್ಯಾಲ್ಕುಲೇಟ್ ದ ಮೋಡ್ ಫ್ರಮ್ ದ ಫಾಲೋಯಿಂಗ್ ಡಾಟಾ. ಸೊ ಈ ಅರ್ಥಮೆಟಿಕ್ ಮೀನ್ ಆಗಿರ್ಬೋದು, ಮೀಡಿಯನ್ ಆಗಿರ್ಬೋದು, ಮೋಡ್ ಆಗಿರ್ಬೋದು, ಅಂದ್ರೆ ಮೀನು, ಮೀಡಿಯನ್, ಮೋಡ್, ಇವು ಯಾವ್ದಾದ್ರೂ ಒಂದನ್ನ ಸಾಮಾನ್ಯವಾಗಿ 5 ಮಾರ್ಕ್ಸ್ಗೆ ಕೇಳ್ತಾರೆ. ಓಕೆ, ಅಥವಾ ಒಂದೊಂದು ಸಂದರ್ಭದಲ್ಲಿ 2 ಕೇಳಿರ್ತಕ್ಕಂತಹ ಉದಾಹರಣೆಗಳು ಉಂಟು ನಿಮ್ಮ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳನ್ನ ನೀವು ನೋಡಿದಾಗ. ಓಕೆ, ರೈಟ್. ಸೊ ಈ ಎಲ್ಲಾ ಪ್ರಶ್ನೆಗಳು ಏನು ನಾನು ಇಲ್ಲಿ ತೆಗೆದುಕೊಂಡಿದ್ದೀನಿ, ಇವೆಲ್ಲವೂ ಕೂಡ ನಿಮ್ಮ ಪ್ರಶ್ನೆ ಪತ್ರಿಕೆ ಏನು ಹಳೆಯ ಪ್ರಶ್ನೆ ಪತ್ರಿಕೆಗಳಿದಾವೆ ಅವುಗಳಿಂದ ತೆಗೆದುಕೊಂಡಿರ್ತಕ್ಕಂಥ ಪ್ರಶ್ನೆಗಳೇ ಆಗಿದ್ದಾವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಈಗ ಅರ್ಥಮೆಟಿಕ್ ಮೀನು, ಮೀಡಿಯನ್, ಮೋಡು, ಸೊ ಇವುಗಳನ್ನ ಕ್ಯಾಲ್ಕುಲೇಟ್ ಮಾಡುವಾಗ ನೀವು ಮೊಟ್ಟ ಮೊದಲು ವಿದ್ಯಾರ್ಥಿಗಳು ಏನು ಗಮನ ಕೊಡಬೇಕು ಅಂದ್ರೆ, ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಾಬ್ಲಮ್ ಅನ್ನ ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಅಂದ್ರೆ, ಪ್ರಾಬ್ಲಮ್ ಇಂಡಿವಿಜುವಲ್ ಅಬ್ಸರ್ವೇಷನ್ ಇದೆಯೋ, ಡಿಸ್ಕ್ರೀಟ್ ಸೀರೀಸ್ ಇದ್ದಿದೆಯೋ ಮತ್ತು ಕಂಟಿನ್ಯೂಸ್ ಸೀರೀಸ್ ಇದ್ದಿದೆಯೋ ಅಂತಕ್ಕಂಥದ್ದನ್ನ ಗಮನವಿಟ್ಟು ನೋಡ್ಬೇಕು. ಮೊದಲು ನೀವು ಐಡೆಂಟಿಫೈ ಮಾಡಬೇಕು ಅದು ಡಿಸ್ಕ್ರೀಟ್ ಸೀರೀಸ್ ಪ್ರಾಬ್ಲಮ್ ಅಥವಾ ಕಂಟಿನ್ಯೂಸ್ ಸೀರೀಸ್ ಪ್ರಾಬ್ಲಮ್ ಅಂತ. ಅಂದಾಗ ಏನಾಗುತ್ತೆ ಅಂದ್ರೆ ಅದಕ್ಕೆ ತಕ್ಕಂತ ಫಾರ್ಮುಲಾನ ನಾವೇನ್ ಮಾಡ್ಬೋದು, ಯೂಸ್ ಮಾಡ್ಕೊಂಡು ನಾವು ಅದನ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಉದಾಹರಣೆಗೆ ನೀವು ಡಿಸ್ಕ್ರೀಟ್ ಸೀರೀಸ್ ಫಾರ್ಮುಲಾಕ್ಕೆ ಈ ಪ್ರಾಬ್ಲಮ್ ಡಿಸ್ಕ್ರೀಟ್ ಸೀರೀಸ್ ಕೊಟ್ಟಿದ್ರು, ನೀವು ಕಂಟಿನ್ಯೂಸ್ ಸೀರೀಸ್ ಫಾರ್ಮುಲಾ ಅಪ್ಲೈ ಮಾಡಿದ್ರಿ ಅಂದ್ರೆ ಸೊ ನಮಗೆ ರಾಂಗ್ ರಿಸಲ್ಟ್ ಆಗುತ್ತೆ. ಹಾಗಾಗಿ ಸೊ ಕೊಟ್ಟಿರ್ತಕ್ಕಂಥದ್ದು ಡಿಸ್ಕ್ರೀಟ್ ಸೀರೀಸ್
ಪ್ರಾಬ್ಲಮ್, ಕಂಟಿನ್ಯೂಸ್ ಸಿರೀಸ್ ಪ್ರಾಬ್ಲಮ್ ಅಂತಕ್ಕಂಥದ್ದನ್ನ ನೋಡ್ಬೋದು. ಸಾಮಾನ್ಯವಾಗಿ ನೀವು ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿದಾಗ ಈ ಮೀಡಿಯನ್ ಅನ್ನ 5 ಮಾರ್ಕ್ಸಿಗೆ ಕೊಟ್ಟಿರಬಹುದು, ಮೋಡು ಮತ್ತೆ ಅರ್ಥಮೆಟಿಕ್ ಮೀನ್ ಅನ್ನ ಏನ್ 5 ಮಾರ್ಕ್ಸಿಗೆ ಕೊಟ್ಟಿದಾರಲ್ಲ, ಸಾಮಾನ್ಯವಾಗಿ ಓಕೆ ಕಂಟಿನ್ಯೂಸ್ ಸಿರೀಸ್ ಮೇಲೆ ಹೆಚ್ಚು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ 5 ಮಾರ್ಕ್ಸಿಗೆ. ಓಕೆ, ಕೆಲವೊಂದು ಸಂದರ್ಭದಲ್ಲಿ ಡಿಸ್ಕ್ರಿಟ್ ಸಿರೀಸ್ಗೂ ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ಗಳು ಉದಾಹರಣೆಗಳು ಇದಾವೆ. ಸೊ ಆ ರೀತಿಯಾಗಿ ನಾವು ಪ್ರಾಬ್ಲಮ್ಗೆ ಸಂಬಂಧಪಟ್ಟಂತೆ ಮೀನ್ ಕೇಳಿದ್ರೆ ಮೀನನ್ನ, ಸೊ ಮೀಡಿಯನ್ ಕೇಳಿದ್ರೆ ಮೀಡಿಯನ್ ಅನ್ನ, ಮೋಡ್ ಕೇಳಿದ್ರೆ ಮೋಡ್ ಅನ್ನ ಸಂಬಂಧಪಟ್ಟಂತ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು. ಇನ್ನು ಫೈಂಡ್ ಜಾಮಿಟ್ರಿಕ್ ಮೀನ್ ಅಂಡ್ ಹಾರ್ಮೋನಿಕ್ ಮೀನ್ ಫಾರ್ ದ ಫಾಲೋಯಿಂಗ್ ಡಾಟಾ ಅಂತ ಹೇಳಿ ಸಾಮಾನ್ಯವಾಗಿ 5 ಮಾರ್ಕ್ಸಿಗೆ ಕೇಳ್ತಾರೆ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ. ಅದೇ ರೀತಿಯಾಗಿ ಕ್ಯಾಲ್ಕುಲೇಟೆಡ್ ವೇಟೆಡ್ ಎವರೇಜ್ ಅರ್ಥಮೆಟಿಕ್ ಮೀನ್ ಅಂತ ಇದೆ. ವೇಟೆಡ್ ಎವರೇಜ್ ಅರ್ಥಮೆಟಿಕ್ ಮೀನ್ ಫಾರ್ ದ ಫಾಲೋಯಿಂಗ್ ಡಾಟಾ ಅಥವಾ ಫ್ರಮ್ ದ ಫಾಲೋಯಿಂಗ್ ಡಾಟಾ ಅಂತ ಹೇಳಿ ಕೇಳ್ತಾರೆ. ಸೊ ಅದನ್ನ ನಾವು ಹೇಳ್ತೇವೆ ಕಂಬೈನ್ಡ್ ಮೀನ್ ಈಕ್ವಲ್ಸ್ ಟು mean1 into n1 plus mean2 into n2 whole divided by n1 into n2 ಅಂತ ಈ ರೀತಿಯಾಗಿರ್ತಕ್ಕಂಥ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವು ಕಂಡುಹಿಡಿತೇವೆ. ಸೊ ಇದು 5 ಮಾರ್ಕ್ಸ್ನ ಒಂದು ಪ್ರಾಬ್ಲಮ್ಗಳನ್ನ ಈ 4ನೇ ಚಾಪ್ಟರ್ ನಲ್ಲಿ ನೀವು ಫೇಸ್ ಮಾಡ್ತೀರಾ. ಇನ್ನು 15 ಮಾರ್ಕ್ಸಿಗೆ ಓಕೆ 15 ಮಾರ್ಕ್ಸಿಗೆ ಪ್ರಾಬ್ಲಮ್ ಅನ್ನ ನೀವು ಏನ್ ಫೇಸ್ ಮಾಡ್ತೀರಾ ಅಂದ್ರೆ ಮೀನು, ಮೀಡಿಯನ್, ಮೋಡ್ ಟುಗೆದರ್. ಇಲ್ಲಿ ನೋಡಿ, ಕಾಂಪ್ಯೂಟ್ ಮೀನ್, ಮೀಡಿಯನ್ ಅಂಡ್ ಮೋಡ್ ಫಾರ್ ದ ಫಾಲೋಯಿಂಗ್. ಸೊ ಈ ಒಂದು ಪ್ರಾಬ್ಲಮ್ ಇದೆ. ಸೊ ಈ ಪ್ರಾಬ್ಲಮ್ಗೆ ನಾವೇನ್ ಕಂಡುಹಿಡಿಬೇಕು? ಮೀನ್ ಅನ್ನ ಕಂಡುಹಿಡಿಬೇಕು, ಮೀಡಿಯನ್ ಅನ್ನ ಕಂಡುಹಿಡಿಬೇಕು, ಮತ್ತೆ ಮೋಡ್ ಅನ್ನ. ಸೊ ಮೀನ್ ಅನ್ನ ಮೊದಲು ಕಂಡುಹಿಡಿತೀವಿ, ನೆಕ್ಸ್ಟ್ ಮೀಡಿಯನ್ ಕಂಡುಹಿಡಿತೀವಿ, ನೆಕ್ಸ್ಟ್ ಮೋಡ್ ಕಂಡುಹಿಡಿತೀವಿ. ಇಷ್ಟು ಮೂರನ್ನು ಕಂಡುಹಿಡಿದ್ರೆ ನಮಗೆ 15 ಮಾರ್ಕ್ಸ್ಗೆ ಅದು ಸಾಲ್ಯೂಷನ್ ಆಗುತ್ತೆ. ಸೊ ಇಲ್ಲಿ ಸಾಮಾನ್ಯವಾಗಿ 5 ಮಾರ್ಕ್ಸ್ ಮೀನ್ಗೆ, 5 ಮಾರ್ಕ್ಸ್ ಮೀಡಿಯನ್ಗೆ ಮತ್ತು 5 ಮಾರ್ಕ್ಸ್ ಮೋಡ್ಗೆ ಅಂತ ಹೇಳಿ ಗಣನೆಗೆ ತೆಗೆದುಕೊಂಡಾಗ ನಾವು 15 ಮಾರ್ಕ್ಸ್ನ ಪ್ರಾಬ್ಲಮ್ಗೆ ನಾವು ಸಾಲ್ಯೂಷನ್ ನಾವು ಮಾಡಬೇಕಾಗಿರ್ತದೆ. ಓಕೆ, ಸೊ ನೆಕ್ಸ್ಟ್ ಅದೇ ರೀತಿಯಾಗಿ ಇನ್ನು ಒಂದು 15 ಮಾರ್ಕ್ಸಿನ ಪ್ರಾಬ್ಲಮ್ ಹೆಂಗ್ ಕೊಡ್ಬೋದು ಅಂದ್ರೆ ಅದನ್ನ ಸ್ಪ್ಲಿಟ್ ಮಾಡ್ತಾರೆ ಎ ಮತ್ತು ಬಿ ಅಂತ ಹೇಳಿ. ಎ ಇಲ್ಲಿ ಕ್ಯಾಲ್ಕುಲೇಟ್ ಜಾಮಿಟ್ರಿಕ್ ಮೀನ್ ಅಂಡ್ ಹಾರ್ಮೋನಿಕ್ ಮೀನ್, ಮತ್ತೆ ಕ್ಯಾಲ್ಕುಲೇಟ್ ವೇಟೆಡ್ ಎವರೇಜ್ ಅರ್ಥಮೆಟಿಕ್ ಮೀನ್, ವೇಟೆಡ್ ಎವರೇಜ್ ಅರ್ಥಮೆಟಿಕ್ ಮೀನ್ ಅಥವಾ ವೇಟೆಡ್ ಅರ್ಥಮೆಟಿಕ್ ಮೀನ್ ಅಂತ ನಾವು ಕರಿತೀವಿ. ಸೊ ಇವುಗಳನ್ನ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು. ಓಕೆ, ಸೊ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಈ 4ನೇ ಯೂನಿಟ್ ನಲ್ಲಿ ಬೀಳ್ತದೆ. ಹಾಗಾದ್ರೆ ಇಲ್ಲಿ ನೋಡಿ, 2 ಮಾರ್ಕ್ಸಿಗೆ ಕನಿಷ್ಠ 2 ಪ್ರಶ್ನೆಗಳು ಬೀಳ್ತವೆ. ಇನ್ನು 5 ಮಾರ್ಕ್ಸಿಗೆ ಕನಿಷ್ಠ ಒಂದೊಂದು ಸಂದರ್ಭದಲ್ಲಿ 2 ಪ್ರಶ್ನೆಗಳು ಕೂಡ ಬೀಳ್ತಕ್ಕಂಥ ಸಂಭವನೀಯತೆ ಇರುತ್ತೆ. 15 ಮಾರ್ಕ್ಸಿಗೆ ಕನಿಷ್ಠ 1 ಪ್ರಶ್ನೆ ಇದರಲ್ಲಿ ಬಿದ್ದೇ ಬೀಳುತ್ತೆ. ಹಾಗಾಗಿ 15 ಮಾರ್ಕ್ಸಿಗೆ 1, 5 ಮಾರ್ಕ್ಸಿಗೆ 1, 2 ಮಾರ್ಕ್ಸಿಗೆ 2 ಅಂತ ಹೇಳಿದ್ರೆ ಕನಿಷ್ಠ 24 ಅಂಕಗಳ ಒಂದು ಪ್ರಶ್ನೆಗಳನ್ನ ಈ ಒಂದು 4ನೇ ಯೂನಿಟ್ನಲ್ಲಿ ನೀವು ವಿದ್ಯಾರ್ಥಿಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಎದುರಿಸ್ತೀರಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಓಕೆ, ಸೊ ಇಟ್ಸ್ ಆಲ್ ಅಬೌಟ್ ವಾಟ್ ಕೈಂಡ್ ಆಫ್ ಕ್ವಶನ್ಸ್ ದ ಸ್ಟೂಡೆಂಟ್ಸ್ ಮೇ ಫೇಸ್ ಆನ್ ದ 4th ಚಾಪ್ಟರ್ ಅಂತ ಹೇಳ್ತಾ ಸೊ ಈ ಒಂದು ಸೆಷನ್ ಅನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್.